ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ನಿಮ್ಮ ಮನೆ ಮಗಳ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ, ತಮ್ಮನೇಲಿ ನೋಡ್ತಿದ್ದ ಹಾಗೆ ಅನ್ನಿಸ್ತಿರ್ಬೋದು ಏನಿರ್ಬೋದು ಇದು ಅಂತ. ಹೌದಲ್ವಾ? ತಾಯಿ ನಿಸ್ವಾರ್ಥತೆಯ ಕಣಜ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಿಸರ್ಗದ ಮಡಿಲಿನಂತೆ ನನ್ನವ್ವ ಅಲ್ವಾ? ಎಲ್ಲರ ತಾಯಿನೂ ಹಾಗೆ. ಹೇಗೆ ನಿಸರ್ಗಕ್ಕೂ ಕೂಡ ನಿಷ್ಕಲ್ಮಶ ಮನಸ್ಸಿಲ್ಲದೆ ಎಲ್ಲರಿಗೂ ಹೇಗೆ ಎಲ್ಲವನ್ನ ಧಾರೆ ಎರೆಯುತ್ತೋ ಹಾಗೆ ನಮ್ಮೆಲ್ಲರ ಅವ್ವ, ಪ್ರೀತಿಯ ಅಮ್ಮ, ಅದುವೇ ತಾಯಿ. ಹೌದಲ್ವ? ತನಗೋಸ್ಕರ ಏನೂ ಮಾಡ್ಕೊಳ್ಳಲ್ಲ. ಎಲ್ಲವೂ ಕೂಡ ನನ್ನ ಮಗುಗಿರಲಿ, ನನ್ನ ಮಗಳಿಗಿರಲಿ, ನನ್ನ ಮಗನಿಗಿರಲಿ ಅಂತ ದುಡಿಯೋ ಏಕೈಕ ಜೀವ ಅದು ತಾಯಿ. ಅದಕ್ಕೆ ಅವಳನ್ನು ನಿಸ್ವಾರ್ಥತೆಯ ಕಣಜ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಲ್ವಾ? ತಾನು ಹೇಗೇ ಇರಲಿ ತನ್ನ ಬಗ್ಗೆ ಯೋಚನೆ ಮಾಡದೆ ತನ್ನ ಮಗುವಿಗೋಸ್ಕರ ದುಡಿತಾಳೆ ಅಲ್ವಾ ಅಂತ ತಾಯಿಗೊಂದು ದೊಡ್ಡ ಸಲ್ಯೂಟ್ ಬರಲಿ ಅಲ್ವಾ? ನಿಸ್ವಾರ್ಥತೆಯ ಕಣಜ ಅದುವೇ ನನ್ನವ್ವ. ನಿಸರ್ಗದ ಮಡಿಲಿನಲ್ಲಿ ಸಿಗುವುದು ನಮಗೆಲ್ಲರಿಗೂ ಆಕರ್ಷಣೀಯ ನೋಟ. ಹೌದಲ್ವಾ? ನಿಸರ್ಗ ನೋಡ್ತಿದ್ದ ಹಾಗೆ ನಮಗೊಂದು ಒಬ್ಬ ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನುವಂತಹ ಒಂದು ಭಾವನೆ ಅಂತರಾಳದಿಂದ ಬರುತ್ತೆ. ಹಾಗೆ ತಾಯಿನೂ ಕೂಡ ಅಷ್ಟೇ. ನಾವು ನೋಡಿದ ತಕ್ಷಣ ಆಕೆಗೆ ಕೈ ಎತ್ತಿ ಮುಗಿಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅವಳ ಅಂತರಾಳದಲ್ಲಿರುವಂತಹ ನಿಷ್ಕಲ್ಮಶವಾದಂತಹ ಯೋಚನೆ. ಹೌದಲ್ವ ಸ್ನೇಹಿತರೆ? ಆಕೆಗೋಸ್ಕರ ಏನನ್ನೂ ಮಾಡ್ಕೊಳ್ಳಲ್ಲ, ಎಲ್ಲವೂ ಕೂಡ ತನ್ನ ಕುಟುಂಬಕ್ಕೋಸ್ಕರ ಧಾರೆ ಎರೀತಾಳೆ. ಅಂತಹ ತಾಯಿಗೆ ನಮ್ಮೆಲ್ಲರ ಕೋಟಿ ನಮನ. ನನ್ನವ್ವನ ಮಡಿಲಿನಲ್ಲಿ ಸಿಗುವುದು ಪ್ರೀತಿ ಸಹನೆಯ ಪಾಠ. ನಿಸರ್ಗ ತೋರುವುದು ಆಗಾಗ ವಿಕೋಪ. ನನ್ನವ್ವನು ತೋರುವರು ಅಲ್ಪ ಸ್ವಲ್ಪ ಕೋಪದ ತಾಪ. ಆದ್ದರಿಂದ ತಾನೇ ನಾವೆಲ್ಲರೂ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಬದುಕಿನ ಸರಿಯಾದಂತಹ ಪಥದಲ್ಲಿ ಸಾಗ್ತಾ ಇರೋದು. ಹೌದಲ್ವ ಸ್ನೇಹಿತರೆ? ತಾಯಿಗೂ ಕೋಪ ಬರುತ್ತೆ. ಆ ಕೋಪದಿಂದ ನಾವು ಯಾವ ಸರಿ ಯಾವ ತಪ್ಪು ಅಂತ ತಿಳ್ಕೊಂಡಿದ್ದೀವಿ ಅಂತ ತಾಯಿಗೆ ಒಂದು ದೊಡ್ಡ ಸಲ್ಯೂಟ್ ಬರಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.